PMCಯ ಎಲ್ಲ ಮಾಸ್ಟರ್ಸ್ಗೆ ನನ್ನ ಆತ್ಮಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ, ಮೊದಲಿಗೆ ಈ ಒಂದು ಅವಕಾಶ ಮಾಡಿಕೊಟ್ಟಂತಹ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿ ಗುರುಗಳಿಗೆ ಹಾಗೆ ಅಯ್ಯಪ್ಪ ಮಾಸ್ಟರ್ ಅವರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ. ಲೆವೆಲ್ 1 ನನಗೆ ಮಾಡೋದಕ್ಕೆ ಸಾಧ್ಯವಾಗಿರಲಿಲ್ಲ. ಕಾರಣ, ನಾನು ಆಗ ಇನ್ನೂ ಈ ಒಂದು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿರಲಿಲ್ಲ. ನಾನು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿದ ನಂತರ ಅಯ್ಯಪ್ಪ ಸರ್ ಅವರು ಇನ್ಯಾಂಗ್ ಚಾಲೆಂಜ್ ಲೆವೆಲ್ 2 ಅನ್ನು ಸ್ಟಾರ್ಟ್ ಮಾಡಿದ್ರು. ಆಗ ತಿಳಿಸಿದ್ರು, ಲೆವೆಲ್ 1 ಮಾಡದೇ ಇದ್ದವರು ಸಹ ಲೆವೆಲ್ 2 ಅನ್ನು ಮಾಡಬಹುದು, ಅವಕಾಶ ಇದೆ ಅಂತ ಹೇಳಿದ್ರು. ತುಂಬ ಖುಷಿ ಆಯಿತು. ಹೌದಾ ಅಂತ ಅಂದ್ಬಿಟ್ಟು ಅದರ ಒಂದು ಪ್ರತಿಯೊಂದು ರೂಲ್ಸ್ ಪ್ರತಿಯೊಂದು ನೋಡಿ ಖಂಡಿತ ಸಾಧ್ಯ ಅಂತ ಅಂದ್ಬಿಟ್ಟು ನಾನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಬೆಳ್ಳುಳ್ಳಿದು ನಾನು ಸುಮಾರು ವರ್ಷಗಳಿಂದ ಅಂದ್ಕೊಳ್ತಿದ್ದೆ ಬಿಡೋಣ ಅಂತ. ನಾನು ಧ್ಯಾನಕ್ಕೆ ಬಂದು ಸುಮಾರು ವರ್ಷ ಆಗಿತ್ತು. ಆದರೂ ಸಹ ಬೆಳ್ಳುಳ್ಳಿ ಬಿಡೋದಕ್ಕೆ, ಸಂಪೂರ್ಣವಾಗಿ ಬಿಡೋದಕ್ಕೆ ನನ್ನ ಕೈಲಿ ಆಗ್ತಾ ಇರಲಿಲ್ಲ. ತದನಂತರ ಈ ಒಂದು ಇನ್ಯಾಂಗ್ ಚಾಲೆಂಜ್ ಲೆವೆಲ್ 2 ತಗೊಂಡ ನಂತರ ನಾನು ಬೆಳ್ಳುಳ್ಳಿಯನ್ನು ಸಂಪೂರ್ಣವಾಗಿ ಬಿಟ್ಟೆ. ತುಂಬಾ ಚೇಂಜಸ್ ಸ್ಟಾರ್ಟ್ ಆಯಿತು. ಖಂಡಿತ ನನ್ನ ಧ್ಯಾನದ ಒಂದು ಅನುಭವಗಳಲ್ಲಿ ಬಹಳಷ್ಟು ಬದಲಾವಣೆಯನ್ನು ನಾನು ಕಂಡುಕೊಂಡೆ. ಮುಂಚೆ ನನಗೆ ಧ್ಯಾನದ ಅನುಭವ ಇಷ್ಟು ದೀರ್ಘವಾಗಿ, ಇಷ್ಟು ಆಳವಾಗಿ ಆಗ್ತಿರಲಿಲ್ಲ. ಆದರೆ ಈ ಒಂದು ಲೆವೆಲ್ನ ತಗೊಂಡ್ಮೇಲೆ, ಬೆಳ್ಳುಳ್ಳಿಯನ್ನು ಬಿಟ್ಟ ಮೇಲೆ ತುಂಬ ಒಳ್ಳೆಯ ಬದಲಾವಣೆ ನನ್ನಲ್ಲಿ ಸ್ಟಾರ್ಟ್ ಆಯಿತು. ಜೊತೆಗೆ ನಾನು ಊಟ ಮಾಡುವಾಗ ಎಲ್ಲೇ ಹೊರಗಡೆ ಊಟಕ್ಕೆ ಹೋದಾಗಲೂ ಸಹ ತುಂಬ ಕಾನ್ಷಿಯಸ್ ಆಗಿ ಊಟದ ಬಗ್ಗೆ ಗಮನ ಕೊಟ್ಟು ಸಾತ್ವಿಕ ಆಹಾರವನ್ನು ತಗೊಳ್ಳೋದಕ್ಕೆ, ಬೆಳ್ಳುಳ್ಳಿ ರಹಿತವಾದ ಆಹಾರವನ್ನು ತೆಗೆದುಕೊಳ್ಳೋದಕ್ಕೆ ತುಂಬಾ ನನ್ನ ಪ್ರಜ್ಞಾಸ್ಥಿತಿ ಅನ್ನೋದು ಹೆಚ್ಚಾಯಿತು ಅಂತಲೇ ಹೇಳ್ಬೋದು. ಜೊತೆಗೆ ಬರೀ ಊಟದ ಸಮಯ ಅಂತಲೇ ಅಲ್ಲ, ನಾವು ಮಾತಾಡೋವಾಗೂ ಅಷ್ಟೇ ಸಹಜವಾಗಿ ನಾವು ರಿಲೇಷನ್ಸ್ ಆಗಲಿ, ಫ್ರೆಂಡ್ಸ್ ಆಗಲಿ, ಯಾರಾದ್ರು ಸಿಕ್ಕಿದಾಗ ಮಾತಾಡಬೇಕು ಅಂದಾಗ ನಮಗೆ ಸರಾಗವಾಗಿ ಬಂದ್ಬಿಡುತ್ತೆ. ಇಲ್ಲದಿರೋಂಥ ಒಬ್ಬ ವ್ಯಕ್ತಿ ಬಗ್ಗೆ ನಾವು ಮಾತಾಡೋದು, ಒಂದು ಕಮೆಂಟ್ ಮಾಡೋದು ಬಂದ್ಬಿಡುತ್ತೆ. ಗೊತ್ತಿಲ್ಲದೆ ಆ ಗಾಸಿಪ್ ಅನ್ನೋದು ಬರುತ್ತೆ. ಬಟ್ ಆ ಒಂದು ಗಾಸಿಪ್ ಇಲ್ಲದೆ ಜೀವನವನ್ನು ನಾವು ನಡೆಸೋದಕ್ಕೆ ಖಂಡಿತ ಈ ಒಂದು ಇನ್ಯಾಂಗ್ ಚಾಲೆಂಜ್ ನಮಗೆ ಬಹಳನೇ ಸಹಕಾರಿಯಾಯಿತು. ಆ ಒಂದು ಮಾರ್ಗದಲ್ಲಿ ಇದ್ದೀವಿ. ಇನ್ನೂ 100% ಆಗದೇ ಇರ್ಬೋದು, ಆದರೆ ಖಂಡಿತ ಆ ಮಾರ್ಗದಲ್ಲಿ 100% ಹತ್ತತ್ರ ನಾವು ಹೋಗ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ತುಂಬ ಖುಷಿ ಆಗ್ತಾಯಿದೆ. ಜೊತೆಗೆ ಪುಸ್ತಕಗಳು ನಮ್ಮ ಮನೆಯಲ್ಲಿ ತುಂಬಾ ಇತ್ತು. ಆದರೆ ಯಾವುದಕ್ಕೂ ಸಹ ಓದೋದಕ್ಕೆ ನೆಪ ಹೇಳ್ತಿದ್ದೆ ನಾನು ಮುಂಚೆ. ಅಯ್ಯೋ ಸಮಯ ಇಲ್ಲ, ಮಕ್ಕಳು ನೋಡ್ಕೋಬೇಕು, ಕ್ಲಾಸಸ್ ಮಾಡಬೇಕು, ಆನ್ಲೈನ್ ಕ್ಲಾಸು, ಆಫ್ಲೈನ್ ಕ್ಲಾಸು, ಈ ರೀತಿಯಾಗಿ ನೆಪ ಹೇಳ್ತಿದ್ದೆ. ಆದರೆ ಈ ಒಂದು ಲೆವೆಲ್ 2 ಅನ್ನು ತೊಗೊಂಡ್ಮೇಲೆ ತುಂಬಾ ನಾನು ಪುಸ್ತಕವನ್ನು ಓದೋದನ್ನು ಮತ್ತೆ ಸ್ಟಾರ್ಟ್ ಮಾಡಿಕೊಂಡೆ. ಮುಂಚೆ ನನಗೆ ಪುಸ್ತಕ ಓದೋದು ತುಂಬ ಇಷ್ಟ, ಆದರೆ ಸಮಯ ಅಭಾವ ಅಂತ ಹೇಳ್ತಾನೆ ಇರ್ತಿದ್ದೆ. ಆದರೆ ಈಗ ಈ ಚಾಲೆಂಜ್ಗೋಸ್ಕರ ಓದಲೇಬೇಕು ಅನ್ನೋ ಒಂದು ದೃಢ ಸಂಕಲ್ಪವನ್ನು ಮಾಡ್ತಾ ಪ್ರತಿನಿತ್ಯ ಓದ್ತಾ ಬಂದೆ. ಜೊತೆಗೆ ಮುಂಚೆ ನನ್ನಲ್ಲಿ ಮೈಂಡಲ್ಲಿ ತುಂಬ ಶಫಲ್ ಮಾಡೋದೋ ಬೇಡೋ ಒಂದು ಗೊಂದಲ ಭಾವ ತುಂಬ ಇತ್ತು. ಒಂದೇ ಇದಕ್ಕೆ ಗಟ್ಟಿಯಾಗಿ ನಿಂತ್ಕೊಳ್ಳೋ ಒಂದು ಮನಸ್ಥಿತಿ ಇರಲಿಲ್ಲ, ಅಂದರೆ ಸ್ಟ್ರಾಂಗ್ ವಿಲ್ನೆಸ್ ಇರಲಿಲ್ಲ. ಬಟ್ ಆಮೇಲೆ ಈ ಒಂದು ಇನ್ಯಾಂಗ್ ಚಾಲೆಂಜ್ ತೊಗೊಂಡ್ಮೇಲೆ ನನ್ನಲ್ಲಿ ದೃಢ ಸಂಕಲ್ಪ ಹೆಚ್ಚಾಗಿದೆ, ಆತ್ಮಸ್ಥೈರ್ಯ ಹೆಚ್ಚಾಗಿದೆ, ಫಿಯರ್ಲೆಸ್ನೆಸ್ ಹೆಚ್ಚಾಗಿದೆ, ಮತ್ತು ಸೆಲ್ಫ್ ಟೈಮ್ ತೊಗೊಳ್ಳೋದ್ರಿಂದ ನಮ್ಮಲ್ಲಿ ಎಷ್ಟೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದು ನನಗೆ ಅನುಭವಕ್ಕೆ ಬಂದಿದೆ. ಇದಲ್ಲದೆ ಬಹಳಷ್ಟು ಗ್ರೇಟ್ ಪಿರಮಿಡ್ ಮಾಸ್ಟರ್, ಥರ್ಡ್ ಐ ಮಾಸ್ಟರ್ಸ್ನೆಲ್ಲ ಭೇಟಿಯಾದೆ. ಅದರಲ್ಲೂ ಮಿಟ್ಟೆ ಮನೋಹರ್ ಸರ್ ಅವ್ರನ್ನ ಭೇಟಿಯಾಗಿ ಒಂದು ವಿಶೇಷವಾದ ಎಕ್ಸ್ಪೀರಿಯನ್ಸ್ ಆಯಿತು. ನಾನು ಅದನ್ನು ನನ್ನ ಧ್ಯಾನದ ಅನುಭವದಲ್ಲೂ ಸಹ ಹಂಚಿಕೊಂಡೆ. ಹಾಗೆ ದಿವ್ಯಶ್ರೀ ಮೇಡಮ್ ಅವ್ರನ್ನ ಭೇಟಿಯಾಗಿದ್ದು ಸಹ ತುಂಬ ಖುಷಿಯಾಯಿತು. ಹಾಗೆ ಪ್ರೇಮ್ನಾಥ್ ಸರ್ ಅವರು ಸಹ ಸಸ್ಯಾಹಾರ ಜಾಥಾದಲ್ಲಿ ನಮ್ಮೂರಿಗೆ ಬಂದಿದ್ದರು. ಸೊ ಈ ರೀತಿಯಾಗಿ ಬಹಳಷ್ಟು ಮಾಸ್ಟರ್ಸ್ನ ಭೇಟಿಯಾಗಿ ತುಂಬಾ ನನ್ನಲ್ಲಿ ಬದಲಾವಣೆಗಳು ಆಗ್ತಾಯಿದೆ. ಈ ಮಾರ್ಗದಲ್ಲಿರೋದಕ್ಕೆ ನನಗೆ ತುಂಬ ಆನಂದ ಇದೆ. ಈ ಒಂದು ಅವಕಾಶ ಮಾಡಿಕೊಟ್ಟಂತಹ ಅಯ್ಯಪ್ಪ ಸರ್ ಹಾಗೆ ಅವರ ಇಡೀ ಟೀಮ್ಗೆ ನಾನು ಆತ್ಮಪೂರ್ವಕ ವಂದನೆಗಳನ್ನ ಸಲ್ಲಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಟು ಆಲ್ ಮಾಸ್ಟರ್ಸ್. ನಮಸ್ತೆ.